ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂದಿರೋ ಜಾಗ ಬಂದು ಕರ್ನಾಟಕದ ಹೆಮ್ಮೆ ಕಾವೇರಿಯ ಉಗಮ ಸ್ಥಳ ಆದ ತಲಕಾವೇರಿ. ಸಮುದ್ರದ ಮಟ್ಟಕ್ಕೆ ನೋಡೋದಾದ್ರೆ 4186 ಅಡಿ ಎತ್ತರದಲ್ಲಿರುವ ಕಾವೇರಿಯ ಪವಿತ್ರ ಉಗಮ ಸ್ಥಳ ಇದು. ಹಾಗೆ ನೋಡಿದ್ರೆ ಪ್ರಕೃತಿಯ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಮಹತ್ವಕ್ಕಾಗಿ ಇದು ಪ್ರಸಿದ್ಧವಾಗಿದೆ. ತುಂಬಾ ವರ್ಷಗಳೇ ಆಗ್ಬಿಟ್ಟಿದೆ ಇಲ್ಲಿ ಬಂದು. ಹತ್ತತ್ರ ಒಂದು 15-20 ವರ್ಷ ಆಗಿರ್ಬೇಕು. ನೆನಪಿದೆ, ಬಟ್ ಬಂದಿಲ್ಲ. ಮಳೆ ಆಗಿರೋದ್ರಿಂದ ನೀರು ಇರುತ್ತೆ ಅನ್ಸುತ್ತೆ ಸ್ವಲ್ಪ. ಅಲ್ಲ, ಬಟ್ ಉಕ್ಕಲ್ಲ ಇವಾಗ. ಉಕ್ಕದ್ಮೇಲೆ ಇದು ಮಾಡ್ತಾರಲ್ಲ, ಅದೇನು ಪೂಜೆ ಗೀಜೆ ಎಲ್ಲ ಏನು ಮಾಡಲ್ಲ. ಪೂಜೆಗಳು ಇರುತ್ತೆ, ಇವಾಗಲ್ಲ. ಅಲ್ಲ, ಅಕ್ಟೋಬರ್ ಅದೇ ಫಸ್ಟ್ ಉಕ್ಕದ್ ಇದು ಮಾಡ್ತಾರೆ ಗೊತ್ತಾ, ಈ ಟೈಮಲ್ಲಿ. ಅಕ್ಟೋಬರ್ ಅಲ್ಲೆಲ್ಲ ಇದು ಮಾಡಲ್ಲ. ಹುಟ್ಟುವ ಕಡೆಯೊಂದು, ಫಲ ಕೊಡು ಕಡೆಯೊಂದು, ಸಾಗರದಲ್ಲಿ ನದಿಗೆಂದು ಸಂಗಮವು. ತೌರಿನ ಮನೆಯೊಂದು, ಗಂಡನ ಮನೆಯೊಂದು, ಹೆಣ್ಣಿಗೆ ಇದೆಯೆಂದು ಜೀವನವು. ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು. ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು, ಅಲ್ಲೇ ಸಂತೋಷವು. ಮನೆಯ ದೀಪವು ಬಾಳ ಸಂಗೀತವು. ಮನ ಮೆಚ್ಚಿದ ಮಡದೆಯು ಸಿಕ್ಕಿದವೇ ಸ್ವರ್ಗ ಸಂಸಾರವು. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ, ಜೀವನದಿ ಈ ಕಾವೇರಿ. ತಲಕಾವೇರಿ ಹತ್ರನೇ ಭಾಗಮಂಡಲ ಕೂಡ ಇದೆ. ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ. ತ್ರಿವೇಣಿ ಸಂಗಮದಲ್ಲಿ ಏನಪ್ಪ ವಿಶೇಷತೆ ಅಂತಂದ್ರೆ 3 ನದಿಗಳು ಸೇರುತ್ತಿಲ್ಲಿ. ಕಾವೇರಿ, ಕನ್ನಿಕೆ ಮತ್ತು ಸುಜ್ಯೋತಿ ನದಿಗಳು ಒಂದೇ ಕಡೆ ಸೇರುವಂತ ಜಾಗ ಇದು. ನಮ್ಮ ಕರ್ನಾಟಕದಲ್ಲಿ ಇರುವಂತ ಈ ಪ್ರಖ್ಯಾತ ಸುಂದರವಾದ ಜಾಗಗಳನ್ನ ನೋಡೋದೇ ಒಂದು ಭಾಗ್ಯ. ಹಾಗೆ ಪಕ್ಕದಲ್ಲಿ ಬಾಗಂಡೇಶ್ವರ ದೇವಾಲಯ ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಕೊಂಡ್ ಬರ್ಬೋದು. ಓಕೆ, ಆಗಿದ್ರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಮೂಲಕ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.